ನಮಸ್ಕಾರ, ನಾನು ಗಾಯತ್ರಿ ಸತ್ಯಶಿವ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಇವತ್ತಿನ ರೆಸಿಪಿ ನಿಮ್ಮನೆಯ ಮಕ್ಕಳಿಗೋಸ್ಕರ. ಸಾಮಾನ್ಯ ಎಲ್ಲ ಮಕ್ಕಳು ಇಷ್ಟಪಟ್ಟು ತಿನ್ನುವಂತಹ ಚಾಕ್ಲೇಟ್ ಸ್ಪ್ರೆಡ್ ಬರೀ 10 ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಹೊರಗಡೆಯಿಂದ ತರುವಂತಹ ಚಾಕ್ಲೇಟ್ ಸ್ಪ್ರೆಡ್ ನಲ್ಲಿ ಇರೋದು ಹೈಡ್ರೋಜನೇಟೆಡ್ ವೆಜಿಟೇಬಲ್ ಆಯಿಲ್, ರಿಫೈನ್ಡ್ ಶುಗರ್, ಕೆಮಿಕಲ್, ಹೀಗೆ ಲಿಸ್ಟ್ ಮುಂದುವರಿತಾ ಹೋಗುತ್ತೆ. ನಾವು ಇದನ್ನು ಮನೆಯಲ್ಲೇ ಮಾಡಿಕೊಟ್ರೆ ಆರೋಗ್ಯಕರವಾಗಿ ಮಾಡಿದ್ದೇವೆ ಅನ್ನೋ ಸಮಾಧಾನ ನಮ್ದಾಗಿದ್ರೆ ಚಾಕ್ಲೇಟ್ ಸ್ಪ್ರೆಡ್ ತಿಂತಾ ಇದ್ದೇವೆ ಅನ್ನೋ ಖುಷಿ ಮಕ್ಕಳದಾಗತ್ತೆ. ಚಪಾತಿ, ಬ್ರೆಡ್ ಜೊತೆ, ಅದು ಇಲ್ದಿದ್ರೆ ಮಿಲ್ಕ್ ಶೇಕ್ ನ ರೂಪದಲ್ಲಿಯೂ ಈ ಚಾಕ್ಲೇಟ್ ಸ್ಪ್ರೆಡ್ ಬಳಸ್ಬೋದು. ಬನ್ನಿ ರೆಸಿಪಿ ನೋಡೋಣ. ಫ್ರೈಯಿಂಗ್ ಪ್ಯಾನ್ಗೆ 1 ಕಪ್ ಬಾದಾಮ್ ಹಾಕಿ ಒಳ್ಳೆ ಬೆಚ್ಚಗೆ ಆಗ್ಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. 1-2 ನಿಮಿಷ ಹುರ್ಕೊಂಡಾದ್ಮೇಲೆ 1/4 ಕಪ್ ಆಗುವಷ್ಟು ನೆಲಕಡಲೆ ಅಥವಾ ಶೇಂಗಾ ಬೀಜ ಹಾಕ್ತಾ ಇದ್ದೇನೆ. ಎರಡನ್ನು ಒಳ್ಳೆ ಬಿಸಿ ಆಗೋ ತನಕ ರೋಸ್ಟ್ ಮಾಡಿ, ಹೆಚ್ಚಂದ್ರೆ 4-5 ನಿಮಿಷ ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ಇವಾಗ ಇದು ಆಯಿತು, ತಣ್ಣಗಾಗೋದಕ್ಕೆ ಬಿಡಿ. ಒಂದು ಫ್ರೈಯಿಂಗ್ ಪ್ಯಾನಿಗೆ 5 ಟೇಬಲ್ ಚಮಚ ಆಗುವಷ್ಟು ಬೆಣ್ಣೆಯನ್ನು ಹಾಕ್ತಾ ಇದ್ದೇನೆ. ಬೆಣ್ಣೆಯನ್ನು ಕರಗಿಸಬೇಕು. ಬೆಣ್ಣೆ ಕರಗಿಸಿದ ನಂತರ ಗ್ಯಾಸ್ ಫ್ಲೇಮನ್ನು ಆರಿಸಿ, ಇನ್ನು ಮಿಕ್ಸರ್ ಜಾರಿಗೆ ಹುರಿದಿಟ್ಟಂತಹ ಬಾದಾಮ್ ನೆಲಕಡಲೆ ಮಿಕ್ಸ್ಚರ್ ಹಾಕಿ ಎಷ್ಟು ಸಾಧ್ಯ ಅಷ್ಟರ ಮಟ್ಟಿಗೆ ಪೌಡರ್ ಮಾಡಬೇಕು. ಈ ಹದದಲ್ಲಿ ನಾನು ಪೌಡರ್ ಮಾಡಿಕೊಂಡೆ. ಇನ್ನು ಇದೇ ಮಿಕ್ಸ್ಚರಿಗೆ 1/4 ಕಪ್ ಆಗುವಷ್ಟು ಡೆಸಿಕೇಟೆಡ್ ಕೋಕೋನಟ್ ಅಂದ್ರೆ ಒಣ ಕೊಬ್ಬರಿ ಪುಡಿ ಹಾಕ್ತಾ ಇದ್ದೇನೆ. 1/4 ಕಪ್ ಆಗುವಷ್ಟು ಕೊಕ್ಕೋ ಪೌಡರ್ ಸೇರಿಸಿ 1/4 ಚಮಚ ಉಪ್ಪು ಹಾಕ್ತಾ ಇದ್ದೇನೆ. ನೀವು ಹೊರಗಡೆಯಿಂದ ಬೆಣ್ಣೆ ತಂದಿದ್ರೆ ಅದರಲ್ಲಿ ಉಪ್ಪಿನಂಶ ಕೆಲವೊಮ್ಮೆ ಇರುತ್ತೆ. ಉಪ್ಪು ಇದೆಯಾ ಅಂತ ನೋಡಿ ಚೆಕ್ ಮಾಡಿ ನಂತರ ಉಪ್ಪನ್ನು ಸೇರಿಸ್ಕೊಳ್ಳಿ. 1 ಕಪ್ ಆಗುವಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ. ನಾನು ಜೋನಿ ಬೆಲ್ಲ ಬಳಸಿರೋದು. ನಾರ್ಮಲ್ ಬೆಲ್ಲ ಆದರೆ ಪುಡಿ ಮಾಡಿ 3-4 ಹನಿ ನೀರು ಸೇರಿಸಿ ಕರಗಿಸಿ ಹಾಕೋದ್ರಿಂದ ರುಬ್ಬೋದಕ್ಕೆ ಈಸಿ ಆಗತ್ತೆ. ಕೊನೆಯದಾಗಿ 3/4 ಚಮಚ ವೆನಿಲಾ ಎಸೆನ್ಸ್ ಹಾಕಿ ಪಲ್ಸ್ ಮೋಡ್ ಆದರೆ ಪಲ್ಸ್ ಮೋಡ್ನಲ್ಲಿ, ಇಲ್ದಿದ್ರೆ ಫಸ್ಟ್ ಸ್ಪೀಡ್ನಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈಗ ಹಾಕಿರುವಂತಹ ಮಿಶ್ರಣ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಇನ್ನು ಕರಗಿಸಿಟ್ಟಿರುವಂತಹ ಬೆಣ್ಣೆಯನ್ನು ಹಾಕಿ ಪುನಃ ಗ್ರೈಂಡ್ ಮಾಡಿ. ನೋಡಿ, ಗ್ರೈಂಡ್ ಮಾಡ್ಕೊಂಡು ಬಂದಾಯಿತು. ಇನ್ನು ಇದನ್ನು ಗ್ರೈಂಡ್ ಮಾಡಬೇಕು. ಹದ ಗಟ್ಟಿಯಾಗಿಯೇ ಇದೆ, ಹಾಗಾಗಿ ಇದನ್ನು ಗ್ರೈಂಡ್ ಮಾಡೋದಕ್ಕೆ ಮಿಕ್ಸಿಯಲ್ಲಿ ಕಷ್ಟ. ನಾನಿಲ್ಲಿ ಪುನಃ 3 ಟೇಬಲ್ ಚಮಚದಷ್ಟು ಬೆಣ್ಣೆಯನ್ನು ಕರಗಿಸಿ ಹಾಕ್ತಾ ಇದ್ದೇನೆ. ನೀವು ಕೂಡ ರುಬ್ಬೋದಕ್ಕೆ ಕಷ್ಟ ಆದರೆ ಬೆಣ್ಣೆಯನ್ನೇ ಸೇರಿಸಿ ಗ್ರೈಂಡ್ ಮಾಡ್ತಾ ಹೋಗಿ. ನಾನು ಫಸ್ಟ್ ಸ್ಪೀಡ್ನಲ್ಲಿ ಗ್ರೈಂಡ್ ಮಾಡ್ತಾ ಇರೋದು, ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು. ಚೆನ್ನಾಗಿ ಎಲ್ಲವೂ ಬ್ಲೆಂಡ್ ಆಗಿ ಈ ರೀತಿ ಸಿಲ್ಕಿ ಟೆಕ್ಸ್ಚರ್ನಲ್ಲಿ ಮಿಶ್ರಣ ರೆಡಿ ಆಗಬೇಕು. ನೋಡಿ, ಪರ್ಫೆಕ್ಟ್ ಆಗಿರುವಂತಹ ಟೆಕ್ಸ್ಚರ್ನಲ್ಲಿ ಚಾಕ್ಲೇಟ್ ಸ್ಪ್ರೆಡ್ ರೆಡಿ ಆಯಿತು. ಗಾಳಿ ಆಡದ ಡಬ್ಬದಲ್ಲಿ ಇದನ್ನು ಹಾಕಿ ಫ್ರಿಡ್ಜ್ನಲ್ಲಿಟ್ಟರೆ 5-6 ತಿಂಗಳವರೆಗೂ ಆರಾಮವಾಗಿ ಬಳಸ್ಬೋದು. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ದೇನೆ. ಇಲ್ಲಿ ಹೇಳಿರುವ ಅಳತೆಯನ್ನೇ ಹೆಚ್ಚು ಕಮ್ಮಿ ಮಾಡಿ ನಿಮಗೆ ಬೇಕಾಗುವ ಅಳತೆಯಲ್ಲಿ ಇದನ್ನು ತಯಾರಿಸ್ಬೋದು. ಹೊರಗಡೆಯಿಂದ ದುಬಾರಿ ಬೆಲೆ ಕೊಟ್ಟು ತರೋದಕ್ಕಿಂತ ಮನೆಯಲ್ಲೇ ಮಾಡೋದು ಎಷ್ಟೋ ಬೆಟರ್ ಅಂತ ನನ್ನ ಅಭಿಪ್ರಾಯ. ನಾನು ಕಳೆದ 1-2 ವರ್ಷದಿಂದ ಇದನ್ನು ಮಾಡ್ತಾ ಇದ್ದೇನೆ. ನೀವು ಕೂಡ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆಯೇ ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ ಅಂತ ಕೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.